ಆಪರೇಷನ್ ಸಿಂಧೂರ್ ಬಗ್ಗೆ ಕಾಂಗ್ರೆಸ್ ಶಾಸಕ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೆ ಸೇನೆ ತನ್ನ ಕಾರ್ಯಾಚರಣೆ ಬಗ್ಗೆ ಪ್ರತಿಯೊಂದನ್ನು ಕೂಡ ಈಗ ಸಾಕ್ಷಿಗಳನ್ನು ಮುಂದಿಟ್ಟೇ ಮಾತಾಡಿದೆ. ಇನ್ನೊಂದೆಡೆ ತಮ್ಮ ಹೇಳಿಕೆ ವಿವಾದಕ್ಕೆ ಕಾರಣವಾಗ್ತಾ ಇದ್ದಂತೆ ಕೊತ್ತೂರು ಮಂಜುನಾಥ್ ಈಗ ಉಲ್ಟಾ ಹೊಡೆದಿದ್ದಾರೆ. ತಾವು ಆಪರೇಷನ್ ಸಿಂಧೂರ್ ವಿರುದ್ಧ ಮಾತಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡಿಲ್ಲ, ಏನು ಮಾಡಿದ್ದಾರೆ? ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? इन हमलों का मलबा कई स्थानों से बरामद हुआ जो कि पाकिस्तानी हमलों का प्रमाण है. ಆಪರೇಷನ್ ಸಿಂಧೂರ್ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ನೀಡಿರುವ ಹೇಳಿಕೆ ವಿವಾದ ಜ್ವಾಲೆ ಎಬ್ಬಿಸಿದೆ. ಆದರೆ ಸೇನಾಧಿಕಾರಿಗಳೇ ಸುದ್ದಿಗೋಷ್ಠಿ ನಡೆಸಿ ಖುದ್ದು ವಿಡಿಯೋ, ಫೋಟೋ ಸಮೇತ ದಾಖಲೆಗಳನ್ನ ನೀಡಿದ್ರು. ಆ ದಾಖಲೆಗಳು ಏನೇನೋ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ದಾಳಿ ಸಾಕ್ಷಿ ನಂಬರ್ 1. ಲಾಹೋರ್ನ ಪಾಕ್ ಏರ್ ಡಿಫೆನ್ಸ್ ಸಿಸ್ಟಮ್ ಧ್ವಂಸ. ಮೇ 7ರಂದು ಪಾಕಿಸ್ತಾನದ ಆಕಾಶದಲ್ಲಿ ಬೆಂಕಿ ಮಳೆಯೇ ಸುರಿದಿತ್ತು ಭಾರತೀಯ ಸೇನೆ. ಭಾರತದ ಹಾರ್ಪಿ ಡ್ರೋನ್ಗಳು ಲಾಹೋರ್ಗೆ ನುಗ್ಗಿತ್ತು. ಏನಾಗ್ತಿದೆ ಅಂತ ಗೊತ್ತಾಗುವಷ್ಟರಲ್ಲಿ ಡ್ರೋನ್ಗಳು ನೆಲಕ್ಕೆ ಅಪ್ಪಳಿಸಿತ್ತು. ತನ್ನನ್ನ ಕಾಪಾಡುತ್ತೆ ಅಂತ ಚೀನಾ ಬಳಿ ಪಾಕ್ ತರಿಸಿಕೊಂಡಿದ್ದ HQ-9 ಏರ್ ಡಿಫೆನ್ಸ್ ವ್ಯವಸ್ಥೆಯೇ ಚಿಂದಿಯಾಗಿತ್ತು. इन हमलों को इंटीग्रेटेड काउंटर UAS ग्रिड और वायु रक्षा प्रणालियों द्वारा निष्क्रिय कर दिया गया. इन हमलों का मलबा कई स्थानों से बरामद हुआ जो कि पाकिस्तानी हमलों का प्रमाण है. ದಾಳಿ ಸಾಕ್ಷಿ ನಂಬರ್ 2. ಆತ್ಮಾಹುತಿ ಡ್ರೋನ್ ದಾಳಿ, ಕಟ್ಟಡ ಛಿದ್ರ ಛಿದ್ರ. ಭಾರತದ ಆತ್ಮಾಹುತಿ ಡ್ರೋನ್ಗಳು ಒಂದೊಂದಾಗಿ ಬೀಳ್ತಿದ್ರೆ ಕಟ್ಟಡಗಳೇ ಧ್ವಂಸವಾಗಿತ್ತು. ಪಾಪಿಗಳು ಪಾತಾಳ ಸೇರಿದ್ರು. ದಾಳಿ ಸಾಕ್ಷಿ ನಂಬರ್ 3. ರಾವಲ್ಪಿಂಡಿ ಕ್ರಿಕೆಟ್ ಸ್ಟೇಡಿಯಂ ಬಳಿ ಡ್ರೋನ್ ದಾಳಿ. ರಾವಲ್ಪಿಂಡಿ ಕ್ರಿಕೆಟ್ ಸ್ಟೇಡಿಯಂ ಬಳಿಯೂ ಭಾರತ ಡ್ರೋನ್ ದಾಳಿ ನಡೆಸಿತ್ತು. ಸ್ಟೇಡಿಯಂನ ತಡೆಗೋಡೆ ಕಾಂಪೌಂಡ್ ಧ್ವಂಸವಾಗಿತ್ತು. ಆದರೆ ಇದಕ್ಕೂ ಮುನ್ನ ಪಾಕ್ ಕ್ರಿಕೆಟ್ ಲೀಗ್ ಪಂದ್ಯ ಕೆಲ ಗಂಟೆಗೂ ಮುನ್ನ ದಾಳಿ ನಡೆದಿತ್ತು. ಇದಾದ ಮೇಲೆ ಪಂದ್ಯವೇ ರದ್ದಾಗಿದೆ. ದಾಳಿ ಸಾಕ್ಷಿ ನಂಬರ್ 4. ಪಾಕಿಸ್ತಾನದ 10ಕ್ಕೂ ಹೆಚ್ಚು ನಗರಗಳಲ್ಲಿ ಡ್ರೋನ್ ದಾಳಿ. ಪಾಕಿಸ್ತಾನದ 10ಕ್ಕೂ ಹೆಚ್ಚು ನಗರಗಳಲ್ಲಿ ಭಾರತ ಡ್ರೋನ್ಗಳಿಂದ ದಾಳಿ ನಡೆಸಿದೆ. ಲಾಹೋರ್, ರಾವಲ್ಪಿಂಡಿ, ಕರಾಚಿ, ಬಹವಾಲ್ಪರ್, ಚೋರ್, ಗುರ್ಜನ್ವಾಲಾ, ಚಕ್ವಾಲ್, ಅಟೋಕ್, ವಿಜಯನ್ವಾಲಿ, ಸಿಯಾಲ್ಕೋಟ್ ಸೇರಿ ಹಲವೆಡೆ ಡ್ರೋನ್ ದಾಳಿಯಾಗಿದೆ. ದಾಳಿ ಸಾಕ್ಷಿ ನಂಬರ್ 5. ಚೀನಾ ನಿರ್ಮಿತ ಪಾಕ್ ಆಂಟಿ ಡ್ರೋನ್ ವ್ಯವಸ್ಥೆಯೇ ಧ್ವಂಸ. ಭಾರತದ ಡ್ರೋನ್ ದಾಳಿಯ ಹೊಡೆತಕ್ಕೆ ಪಾಕಿಸ್ತಾನ ಚೀನಾದಿಂದ ತರಿಸಿಕೊಂಡಿದ್ದ ಏರ್ ಡಿಫೆನ್ಸ್ ವ್ಯವಸ್ಥೆಯೇ ಧ್ವಂಸವಾಗಿದೆ. ಖಂಡಾಂತರ ಕ್ಷಿಪಣಿಗಳನ್ನ ಹೊಡೆದುರುಳಿಸಬಲ್ಲ ಸಾಮರ್ಥ್ಯ ಇರುವ HQ-9 ಭಾರತದ ಡ್ರೋನ್ ಹೊಡೆತಕ್ಕೆ ಉಡಿಸಾಗಿತ್ತು. ದಾಳಿ ಸಾಕ್ಷಿ ನಂಬರ್ 6. ಆಪರೇಷನ್ ಸಿಂಧೂರ್ ಅಟ್ಯಾಕ್ಗೆ ಅಡಗುತಾಣ ಧ್ವಂಸ. ಇದಲ್ಲದೆ ಜೈಷ್ ಎ ಮೊಹಮ್ಮದ್ ಹಾಗೂ ಹಿಜ್ಬುಲ್ ಮುಜಾಹಿದ್ದೀನ್ ಉಗ್ರ ಸಂಘಟನೆಯ ಅಡಗುತಾಣ ಹಾಗೂ ಕೇಂದ್ರ ಕಚೇರಿಗಳೇ ಹೇಳ ಹೆಸರಿಲ್ಲದಂತೆ ನಿರ್ನಾಮವಾಗಿವೆ. ಅಸ್ಥಿ ಪಂಜರದಂತಾದ ಕಟ್ಟಡಗಳು ಭಾರತದ ಪ್ರತೀಕಾರಕ್ಕೆ ಸಾಕ್ಷಿಯಾಗಿವೆ. ಮುರಿಂದ್ಕೆಯಲ್ಲೇ 4 ಕಟ್ಟಡಗಳು ನಾಮಾವಶೇಷವಾಗಿವೆ. ದಾಳಿ ಸಾಕ್ಷಿ ನಂಬರ್ 7. ಬಹುವಾಲ್ಪುರದಲ್ಲಿದ್ದ JEM ಕಚೇರಿ ಮಂಗಮಾಯ. ಇನ್ನು ಬಹುವಾಲ್ಪುರದಲ್ಲಿರೋ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಕೇಂದ್ರ ಕಚೇರಿ ಧ್ವಂಸವಾಗಿದೆ. ಜಾಮಿಯಾ ಮಸೀದಿ ಸುತ್ತ ಹಚ್ಚ ಹಸಿರು ಕಂಗೊಳಿಸುತ್ತಿತ್ತು. ಆದರೆ ಆಪರೇಷನ್ ಸಿಂಧೂರ್ ಏರ್ ಸ್ಟ್ರೈಕ್ನಲ್ಲಿ ಸುಟ್ಟು ಕರಕಲಾಗಿದೆ. ದಾಳಿ ಸಾಕ್ಷಿ ನಂಬರ್ 8. ಉಗ್ರ ಸಂಘಟನೆ ಕೇಂದ್ರ ಕಚೇರಿಯೇ ನಿರ್ನಾಮ. ಜಮ್ಮುವಿನಿಂದ 341 ಕಿಲೋಮೀಟರ್ ದೂರದಲ್ಲಿರುವ ಪಾಕ್ನ ಪೇಶಾವರದಲ್ಲೂ ಸ್ಫೋಟ ಸಂಭವಿಸಿದೆ. ಲಾಹೋರ್, ಇಸ್ಲಾಮಾಬಾದ್ ದಾಟಿ ಹೋಗಿ ಪೇಶಾವರದ ಮೇಲೆ ಭಾರತ ಏರ್ ಸ್ಟ್ರೈಕ್ ನಡೆಸಿತ್ತು. In response to the Pakistani attack, armed drones were launched at 4 air defense sites
in Pakistan. One of the drones was able to destroy an AD radar. ಪಾಕಿಸ್ತಾನದ ದಾಳಿಗೆ ಪ್ರತಿಯಾಗಿ 4 ಸೇನಾ ವಲಯಗಳ ಮೇಲೆ ಡ್ರೋನ್ ದಾಳಿ ಮಾಡಲಾಯಿತು. ಒಂದು ಡ್ರೋನ್ ಪಾಕ್ ರಾಡಾರ್ ಧ್ವಂಸಗೊಳಿಸುವಲ್ಲಿ ಯಶಸ್ವಿಯಾಗಿದೆ. ಪಾಕ್ನ 8 ಸೇನಾ ಏರ್ಬೇಸ್ಗಳು ಧ್ವಂಸ. ಇದಲ್ಲದೆ ಭಾರತೀಯ ವಾಯುಸೇನೆ ಪಾಕ್ನ 8 ಸೇನಾ ಏರ್ಬೇಸ್ಗಳನ್ನೇ ಧ್ವಂಸ ಮಾಡಿತ್ತು. ಅದರಲ್ಲಿ ನೂರ್ ಖಾನ್, ರಫೀಕ್, ಮೊರಿನ್, ಹೇಳ ಹೆಸರಿಲ್ಲದಂತೆ ಸರ್ವನಾಶವಾಗಿತ್ತು. ಇದರ ಜೊತೆಗೆ ರಹೀಮ್ ಯಾರ್ ಖಾನ್, ಸುಕ್ಕೂರ್, ಚೂನಿಯಾನ್, ಸಿಯಾಲ್ಕೋಟ್, ಸರ್ಗೋಧಾ ಕೂಡ ಒಡಿಸಾಗಿತ್ತು. ಇನ್ನು ವಿವಾದ ಭುಗಿಲೇಳುತ್ತಿದ್ದಂತೆ ಶಾಸಕ ಕೊತ್ತೂರು ಮಂಜುನಾಥ್ ಉಲ್ಟಾ ಹೊಡೆದಿದ್ದಾರೆ. ಆಪರೇಷನ್ ಸಿಂಧೂರ್ ಬಗ್ಗೆ ತನಗೆ ಅನುಮಾನವಿಲ್ಲ, ಆದರೆ ಕಾರ್ಯಾಚರಣೆ ಸಮಾಧಾನ ತಂದಿಲ್ಲ ಅಂದಿದ್ದಾರೆ. ನಾನೆಲ್ಲರಿಗೂ ಹೇಳೋದು ಒಂದೇ, ನಾನು ಹೇಳಿದ್ದು ಉಗ್ರಗಾಮಿಗಳು ನಮ್ಮ ದೇಶದ ಒಳಗಡೆ ಬಂದು ನಮ್ಮ ಪಬ್ಲಿಕ್ ಜನ, ನಮ್ಮ ಗಂಡಸರನ್ನು ಅವ್ರ ಹೆಂಡತಿ ಮಕ್ಕಳ ಮುಂದೆ ಗುಂಡಿಟ್ಟು ಕೊಂದ್ರಲ್ಲ, ಅವರು ಒಳಗಡೆಗೆ ಹೆಂಗೆ ಬಂದರು. ಕಾರ್ಯಾಚರಣೆ ಮಾಡಿರುವಂಥದ್ದು ತೃಪ್ತಿಕರವಾದಂಥ ಕಾರ್ಯಾಚರಣೆ ಅಲ್ಲ, ಬೇರೆ ಸಮೇತ ಕಿತ್ತಾಕಬೇಕಾಗಿತ್ತು. ಒಟ್ಟಾರೆ ಕಾಂಗ್ರೆಸ್ ಶಾಸಕ ಎತ್ತಿರೋ ಪ್ರಶ್ನೆಗಳಿಗೆ ಬಿಜೆಪಿ ಸೇನೆ ಬಿಡುಗಡೆ ಮಾಡಿದ ದಾಖಲೆಗಳನ್ನೇ ಮುಂದಿಟ್ಟು ತಿರುಗೇಟು ನೀಡುತ್ತಿದೆ. ಈರಣ್ಣ ಬಸವ, TV9 ಬೆಂಗಳೂರು.